ನೀನ್ ಪೂರ್ವ ಅಂದ್ರೆ ಅವನ್ ಪಶ್ಚಿಮ. ಆ ಸಂಪತ್ ಯಾವುದೇ ರೀತಿಲೂ ನಿನಗೆ ಸೆಟ್ಟೇ ಆಗಲ್ಲ ಅನು. ಅಯ್ಯೋ ಔಟ್ ಆಗ್ಬಿಟ್ಟೆ. ಆಗ್ತಿದ್ದೆ ಕಣೋ, ಸ್ವಲ್ಪ ಯಾಮಾರಿದ್ರೆ ಔಟೇ. ನಾನು ಹೋಗಿ ನಾಜೂಕಾಗಿ ಮಾತಾಡಿ ಸರಿ ಮಾಡ್ಬಿಟ್ಟು ಬಂದೆ. ಏನಣ್ಣ ಅದು? ಏನ್ ಸರಿ ಮಾಡಿ ಬಂದೆ? ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಬಿಟ್ಟು ಹೋಗ್ತಿತ್ತಲ್ಲ ಸಂಬಂಧ, ಅದನ್ನ ಶುರು ಮಾಡ್ಕೊಳ್ಳಿ ಕೆಲಸ. ನೋಡು, ಯಾರು ಏನೇ ಹೇಳಿದ್ರು ಅಷ್ಟೇ, ಮದ್ವೆ ವಿಷಯದಲ್ಲಿ ಯಾರ ಮಾತನ್ನು ಕೇಳಿ ಹೂ ಅನ್ಬೇಡ. ಮೊದಲು ನಾನು ಹೇಳೋದನ್ನು ಕೇಳು. ಆರ್ಯವರ್ಧನ್ ಹೆಸರು ನೆನಪಿದ್ಯಾ? ಒಂದ್ಸಲ ವರ್ಧನ್ ಕಂಪ್ನಿಯಿಂದ ಆರ್ಡರ್ ಬಂದಿತ್ತು, ಒಳ್ಳೆ ಪೇಮೆಂಟು ಕೊಟ್ಟರು. ಅದಾದ ಮೇಲೆ ಆರ್ಡ್ರೇ ಬಂದಿಲ್ಲ. ಈಗ ಈ ಹುಡುಗಿನ ಬಳಸ್ಕೊಂಡು ಆರ್ಯವರ್ಧನ್ ಪರಿಚಯ ಮಾಡ್ಕೊ. ಹುಡುಗಿನೂ ಸಿಗ್ತಾಳೆ, ನಮ್ಮ ಬಿಸ್ನೆಸ್ಸು ಬೆಳೆಯುತ್ತೆ. ಹೋದ್ ಜನ್ಮದ ಪುಣ್ಯನೋ ಏನೋ, ಆರ್ಯವರ್ಧನ್ ಸರ್ ದೇವ್ರ ತರ ಬಂದು ಯಾರಿಗೂ ಕೊಡ್ದಿರೋ ವರನ ನೀನು ಕೊಟ್ಟಿದ್ದಾರೆ. ಇವ್ರ ಇಂಟೆನ್ಷನ್ಗಳಿಂದ ನೀನು ಅದನ್ನ ಮಿಸ್ ಮಾಡ್ಕೋಬೇಡ. ಯಾ, ನನಗೊಂದು CC ಮಾಡಿ. I'll revert back to you as soon as possible. Probably by the end of the day. Yeah, sure. ಗುಡ್ ಮಾರ್ನಿಂಗ್ ಮ್ಯಾಮ್. ಬೇಡ ನಾನೇ ನಿಮಗೆ ಕಾಲ್ ಮಾಡ್ತೀನಿ ಆಮೇಲೆ. ಜೇಂಡೆ, ಅದೆಲ್ಲ ನನ್ನ ಥಿಂಗ್ಸ್ ಅಲ್ವಾ? ಅವ್ನು ಯಾಕೆ ಎತ್ಕೊಂಡು ಹೋಗ್ತಿದ್ದಾನೆ? ನಾನು ಅದನ್ನೇ ಕೇಳೋಣ ಅಂತ ಬಂದೆ. ನೀವೆಲ್ಲಾದ್ರೂ ಹೋಗ್ತಿದ್ದೀರಾ ಮೀರಾ ಮೇಡಮ್? ನಾನು ಎಲ್ಲಿಗೆ ಹೋಗ್ಲಿ? ಅಸೋಸಿಯೇಟ್ಸ್ಗೆಲ್ಲ ಮೇಲ್ ಮಾಡಬೇಕು. ಸರ್ ಇದ್ರ ಬಗ್ಗೆ ಏನು ಹೇಳಿಲ್ವಲ್ಲ? ಅಂದ್ರೆ ಬಿಡಿ ಮೇಡಮ್. ಸರ್ ನನ್ನನ್ನು ಕೆಲಸದಿಂದ ತೆಗೆದಾಕಿದಾರಾ? ಜೆಂಡೆ, ಸರ್ ತಲೆಯಲ್ಲಿ ಏನು ಓಡ್ತಿದೆ ಅಂತ ಹೇಳಕ್ಕಾಗೋದಿಲ್ಲ. ನಾನು ಈ ಕಂಪನಿಗೋಸ್ಕರ ಎಷ್ಟೆಲ್ಲ ದುಡ್ದಿದ್ದೀನಿ ಜೇಂಡೆ. ಐ ಡೋಂಟ್ ಥಿಂಕ್ ಹಿಲ್ ಡೂ ದ್ಯಾಟ್. ಯಾವುದಕ್ಕೂ ಸರ್ ಹತ್ರ ನೀವೇ ಹೋಗಿ ಮಾತಾಡ್ತೀನಿ. ಮೀರಾ ಮೇಡಮ್, ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿ, ಬೇಡ್ಕೊಳ್ಳೋ ಥರ ಮಾತಾಡಿ. ಹೀಗೆ ಇನ್ನೂ ಸ್ವಲ್ಪ ಹೀಗೆ ಮಾತಾಡಿ. ಅನು, ಎಲ್ಲ ಎತ್ತಿಟ್ಕೊಂಡ್ಯಮ್ಮ? ಹ್ಞೂ ಅಮ್ಮ, ಎಲ್ಲ ಬ್ಯಾಗಲ್ಲಿದೆ. ಅಮ್ಮನ ದೇವಸ್ಥಾನಕ್ಕೆ ಹೋಗಿದೆ, ಪೂಜೆ ಮಾಡಿಸ್ದೆ, ಎಲ್ಲ ಒಳ್ಳೇದಾಗುತ್ತೆ. ಅಮ್ಮನಿಗೆ ನಮಸ್ಕಾರ ಮಾಡು. ಬಂಗಾರ ತಗೋ, ಇದನ್ನೆಲ್ಲ ಜೋಪಾನವಾಗಿ ಬ್ಯಾಗಲ್ಲಿ ಇಟ್ಕೋ. ನಿಮ್ಮಪ್ಪನಿಗಂತೂ ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡೋ ಯೋಗ ಸಿಗಲಿಲ್ಲ. ಆದರೆ ನಾನು ಸೀರೆ ಅಂಗಡಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತೀನಿ, ಅಷ್ಟೇ ನನಗೆ ಗೊತ್ತಿರೋದು. ಒಂದು ಮಾತು ಮಾತ್ರ ನೆನಪಿನಲ್ಲಿಟ್ಕೋ, ನಿನ್ನ ವಯಸ್ಸಿನ ಕೆಲಸನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡು. ನಿನ್ನ ಮನಸ್ಸಿಗೆ ಯಾವುದು ವಿರೋಧ ಅನಿಸುತ್ತೋ ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ. ಸರಿ ಅಪ್ಪ, ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಯಾಕೆ? ಇರ್ಲಿ ಕಂದ, ಎದೋಳಮ್ಮ. ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಅಷ್ಟು ಸಾಕು. ಕೆಲ್ಸಕ್ಕೆ ತಡ ಆಗುತ್ತೆ, ಮೊದಲನೇ ದಿನನೇ ತಡ ಆಗ್ಬಾರ್ದು. ಇರು. ಒಳ್ಳೇದಾಗ್ಲಿ ಮಗ, ಸಕಲ ಐಶ್ವರ್ಯ ಪ್ರಾಪ್ತಿರಿಸ್ತು. ಬಂಗಾರ, ಬಸ್ ಹತ್ತುವಾಗ ಬಸ್ ಇಳಿಯುವಾಗ ಬಹಳ ಹುಷಾರಾಗಿರ್ಬೇಕು ಕಂದ. Congratulations, Miss Meera Hegde, the Vice President of Vardhan Group of Industries. ಸರ್, ನಾನು ವೈಸ್ Oh my God, I can't believe this, sir. Thank you so much, sir. ನಾನೆಲ್ಲ ನೀವು ನನ್ನ ತೆಗೆದು ಹಾಕ್ತೀನಿ ಅಂತ ಅನ್ಕೊಂಡ? ನಿನಗೆ ನಿನ್ನ ಮೇಲಿರೋ ನಂಬಿಕೆ ಏನಾಯ್ತು? ಸಾರಿ ಸರ್. ಅದು ನಿನಗೆ ನೀನೇ ಕೇಳ್ಕೊ.
ನಿನಗೆ ನಿನ್ನ ಕೆಲಸದ ಮೇಲೆ ಇರೋ ನಂಬಿಕೆ ಇಲ್ಲ ಅಂದಾಗ ಮಾತ್ರ ಈ ಥರದ ಯೋಚನೆ ಬರೋದಕ್ಕೆ ಸಾಧ್ಯ. ನೀನು ನನ್ನ ಕಂಪ್ನಿಯ ಇಂಟೆಲಿಜೆಂಟ್ ಆ್ಯಂಡ್ ಒಳ್ಳೆ ಕೆಲಸಗಾರ್ತಿ. ನಿನ್ನನ್ನೇ ಯಾಕೆ ತೆಗೆದು ಹಾಕಲಿ? ಹೊಸ ಜವಾಬ್ದಾರಿ ಇನ್ನೂ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಶೋರ್ ಸರ್. ನಿನಗೆ ಸಹಾಯ ಮಾಡೋದಕ್ಕೋಸ್ಕರ ಒಬ್ಬ ಅಸಿಸ್ಟೆಂಟ್ನ ಅಪಾಯಿಂಟ್ ಮಾಡಿದ್ದೀನಿ. ಅಸಿಸ್ಟೆಂಟಾ? ಯಾರು ಸರ್? ಯಾರು ಅಂತ ತಿಳ್ಕೊಬೋದಾ ಸರ್? ಅದು ನಿನಗೆ ಗೊತ್ತಾಗುತ್ತೆ. ಹುಷಾರಾಗಿ ಹೋಗಿದ್ಬಾ ಪುಟ್ಟ. ಸರಿ ಅಪ್ಪ. ಹುಷಾರಕ್ಕಂದ. ಅನು ಬಾಯ್. ಬಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಆಫೀಸ್ ಕೊಟ್ಯಾ? ಹ್ಞೂ ರಮ್ಯಾ. ಅಂತೂ ಸೆಟ್ಲ್ ಆಗ್ಬಿಟ್ಟೆ ಅನ್ನೋ. ಮೊದಲನೇ ದಿವಸ ಕಣೆ, ಇಷ್ಟು ಬೇಗ ಎಂತದೆ ಸೆಟ್ಲು? ನಾನ್ ಬರೀ ಮನೆ ಕೆಲಸ ಮಾಡಕ್ಕೆ ಉತ್ಸವ ಅಂತೀನಿ. ನೀನ್ ಇದನ್ನೆಲ್ಲ ಅದ್ ಹೆಂಗ್ ನಿಭಾಯಿಸ್ತೀಯೋ ನಿನ್ನ ನೋಡಿ ಕಲಿಬೇಕು ಕಣೆ. ಹಾಗೇನಿಲ್ವೇ, ನಾನು ಬರ್ತೀನಿ. ಆಲ್ ದ ಬೆಸ್ಟ್ ಕಣೆ. ಆರ್ಯವರ್ಧನ್ ಕಂಪ್ನಿಲ್ ಕೆಲ್ಸ, ಸಂಪತ್ ಜೊತೆ ಮದ್ವೆ. ವಾರೆ ವಾ ಅನು, ಅದ್ಭುತ. ನಂಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ. ಕ್ಯಾಬಿನ್ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀರಾ, ಸಖತ್ತಾಗಿದೆ. ಜೇಂಡೆ, ನಿಜ ಹೇಳಿ, ನಿಮ್ಗೆ ಸರ್ಪ್ರೈಸ್ ಬಗ್ಗೆ ಗೊತ್ತಿತ್ತು ಅಲ್ವಾ? ಬೇಕು ಅಂತಾನೆ ನನ್ನ ಅಳಿಸಿದ್ರಾ? ತಮಾಷೆಗೆ ಮೀರಾ ಅವರೇ. ಬಟ್ ಎನಿವೇಸ್, ನನಗೆ ಈ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು ಜೇಂಡೆ. ಐ ಜಸ್ಟ್ ಲವ್ಡ್ ಇಟ್. ಆದರೆ ಜೇಂಡೆ, ಈಗ ಎರಡನೇ ಸರ್ಪ್ರೈಸ್ ಏನು ಅಂತ ನೀವು ನನಗೆ ಹೇಳಲೇಬೇಕು. ಓ, ಅದಕ್ಕೇನಂತೆ, ಖಂಡಿತ ಹೇಳ್ತಾ ಇದ್ದೆ ನಂಗೆ ಗೊತ್ತಿದ್ದಿದ್ರೆ. ಜೇಂಡೆ, ನಿಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೇನು ಅಂತ ಹೇಳಿ. ಸದ್ಯಕ್ಕೆ ನನಗೆ ಗೊತ್ತಿರೋದು ನಿಮ್ಗೊಂದು ದೊಡ್ಡ ಪೋಸ್ಟ್ ಸಿಕ್ಕಿದೆ, ಅದಕ್ಕೆ ನೀವು ಪಾರ್ಟಿ ಕೊಡ್ತಿದ್ದೀರಾ ಅನ್ನೋದಷ್ಟೇ. ಓ ಗಾಡ್, ಪಾರ್ಟಿ ತಾನೇ, ಕೊಡಿಸ್ದೆ ಅಂದ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ಸರ್ಪ್ರೈಸ್ ಏನು ಅಂತ ನನಗೆ ಹೇಳಿ. ಇದೊಳ್ಳೆ ಚೆನ್ನಾಯ್ತಲ್ಲ, ತೋಳ ಬಂತು ತೋಳ ಅನ್ನೋ ಕತೆ ಆಯಿತು ನನ್ನ ಪರಿಸ್ಥಿತಿ. ನಿಮಗೆ ಗೊತ್ತಿಲ್ಲದೇನೆ ಸರ್ ಯಾರನ್ನ ರೆಕ್ರೂಟ್ ಮಾಡಿರ್ತಾರೆ? ಅಯ್ಯೋ ದೇವ್ರೆ, ಇವತ್ತೇ ಹೀಗಾಗ್ಬೇಕಾ ನನಗೆ? ಇಂಪಾರ್ಟೆಂಟ್ ದಿನಾನೇ ಹೀಗಾಗುತ್ತೆ ನನಗೆ. ಇನ್ನು ಇಡೀ ದಿನ ಕುಂಟ್ಕೊಂಡು ಓಡಾಡಬೇಕು.